ತಿರುಗ್ತಾ ಇರ್ತಾರೆ, ಸ್ವಲ್ಪ ನೋಡಿ ತಿರುಗಾಡಕ್ ಬರಂಗಿಲ್ಲ ಲೇ ಮಂಗ್ಯ ನಮಗನ. ವಯಸ್ಸಾದ್ರ ಮನ್ಯಾಗ ಮೂಲಿ ಹಿಡ್ಕೊಂಡ್ ಕುಂಡಿರ್ಬೇಕು. ರೋಡ್ನ್ಯಾಗ ಬಂದು ನಮ್ಮಂತ ವಯಸ್ಸಿನ ಹುಡುಗರಿಗೆ ಟಾರ್ಚರ್ ಕೊಡ್ತೀರೇನೋ ಓ ಮೂರ್ಖ ಶಿಖಾಮಣಿ. ಯಪ್ಪ ಪಂಡಿತ್ಗೆ ಈ ನಮೂನಿ ಮಾತಾಡ್ಬೇಕಾರೆ ಯಾರೇ ಹೋಗೋ ಬದ್ಮಾಸ ಯಾವ ಲೆವಲೇ ಬರಲಿಲ್ಲ. ನಮ್ಮೂರಾಗ ನನಗ ಬದ್ಮಾಸ ಅನ್ನೋ ಯಾರು ಸಗಣಿ ಮನೆ ಪಂಡಿತರೇನು? ಯಾರು ಪೌಂಡಿತರೇನು? ಯಾಕೋ ಗುಂಡ ಯಾಕೋ 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 ಬೇಕಿ ರೋಡ್ನಲ್ಲಿ ಎಲ್ಲರಿಗೆ ಹಾಯ್ತಾ ಹೊಟ್ಟಿದಿಲ್ಲ, ಏನಾಗಿದೆ ನಿನಗೆ? ಏನ್ ಮಾಡೋದು ಬಿಡ್ರಿ, ಏನ್ ಮಾಡವ ಮನುಷ್ಯನ ಮನಸ್ಸ ಸರಿ ಇಲ್ಲ ಈಗ. ಅಯ್ಯಪ್ಪ ಏನಾಗಿತ್ತು? ಏನ್ ಮಾಡಿದ್ರಿ? ಮನಸ್ಸ ಕಪ್ಪಾಗೈತೆ ಅಂದ್ಮ್ಯಾಗ ಮಕ ತಗೊಂಡೇನು ಉಪ್ಪಿನಕಾಯಿ ಹಾಕ್ಬೇಕೇನ್ರಿ? ಅಯ್ಯೋ ಪಾಪ 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 ಪಾಪ. ಪೌಂಡಿತರ ಈ ಊರಾಗ ನನ್ನ ಸೊಲಗಿ ಮರ್ಗೋರ್ ಅಂದ್ರೆ ನೀವು ಒಬ್ರ ರದಿರ ಮರಗಲೇಬೇಕಲ್ಪ, ಮರಗಲೇಬೇಕಲ್ಲೋ. ಯಾಕಂದ್ರೆ ನೀನು ನಮ್ಮ ಕೈಯಲ್ಲಿ ಬೆಳೆದ ಹುಡುಗ. ಇದ ಕೈಯಾಗ ಬೆಳೆದಿದೆ, ಇದ ಕೈಯಾಗ ಬೆಳೆದಿನಿ, ಇದ ಕೈಯಾಗ ಆಟ ಆಡೀನಿ. ಓಕೆ, ಇಲ್ಲೇ ಹುಟ್ಟಿನಿ. ಓಕೆ, ಇಲ್ಲೇ ಇದನ್ನ ಜಾಗ ನೋಡಿ ಬೇರೆ ಕಡೆ ಮಾಡಿ ಬರ್ತಿದ್ ನೀನು. ಆದ್ರೆ ಅದರಲ್ಲಿ ಗುಂಡ ಇನ್ನೊಂದು ಹೇಳೋದು ಮರ್ತು ಬಿಟ್ಟಿದೆ. ಏನ್ರಿ? ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವನೇ ನಾನು. ಹಾಗಾದರೆ ನಾನು ಸ್ಟೇಪ್ನಿ ಮಗನಿ. ಆಕಾಶರು ನಕ್ಷತ್ರ ಕಿತ್ತಿ ನನ್ನ ಚೆಡ್ಡಿಯ ಗುಂಡಿನಾಗಿ ಮಾಡಬಲ್ಲೆ. ಬಾರ್ ಅಂಗಡಿಗೆ ಹೋಗಿ ಒಂದು 90 ಓಟಿ ಗಟ 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 ನೀರು ಮಿಕ್ಸ್ ಮಾಡಿ ಕುಡಿಯಬಲ್ಲೆ. ಆದರೆ ಈ ಮಾತು ನಿನ್ನಿಂದ ಎಂದೆಂದಿಗೂ ಸಹಿಸ್ಕೊಲಾರೆ. ₹1 ಕೊಡ ಪಾಪ. ಹುಚ್ಚನ ಮಗನ ದಡ್ರಂಟೆ ಗಂಡ ಓದತ್ತಾಗೆ. ನೀನು ಹುಟ್ಟೋದಕ್ಕೆ ಮೂಲ ಪೀಠಿಗೆ ಹಾಕಿದವ್ ನಾನೇನಾದ್ರು ತಪ್ಪಿಕೊಂಡೆ ನಾವೇಕೆ? ಏನಂತ ನಾನು ನೀವ ಮೂಲೆ ಪೀಠಿಗೆ ಹಾಕಿ ಬಸ ಎಲ್ಲದಕ್ಕೂ ಅಪಾರ್ಥ ಭಾವಿಸ್ಕೊಳ್ಬಾರ್ದು. ಅದೇನಾಗಿದೆ ಅಂತಂದ್ರೆ ನೀನು ಅಂದ್ರೆ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಒಲ್ಲೆ ಅಂತ ಹಠ ಮಾಡ್ತಾ ಇದ್ರು. ಆಗ ನಿಮ್ಮ ತಂದೆಯವರು ಅಂದ್ರೆ ನಿಮ್ಮ ಅಜ್ಜನವರು ನನ್ನ ಹತ್ರ ಬಂದು, ಪಂಡಿತ್ರೆ ನನ್ನ ಮಗ ಮದುವೆ ಆಗೋದಕ್ಕೆ ಒಲ್ಲೆ ಅಂತ ಹಠ ಮಾಡ್ತಾ ಇದ್ದಾನೆ, ಹೇಗಾದ್ರು ಮಾಡಿ ಮದುವೆಗೆ ಒಪ್ಪಿಸ್ರಿ ಅಂತ ಅವ್ರು ನನಗೆ ಹೇಳಿದ್ರು. ಆಗ ನಾನು ನಿಮ್ಮ ತಂದೆಯವರು ಚಾದ ಗಂಟೆ ಕರ್ಕೊಂಡೋಗಿ ಹೇಳಿದೆ, ಮದುವೆ ಆಗಬೇಕಪ್ಪ ನೀನು ಮದುವೆ ಆದ್ರೆ ನಿಮ್ಮ ವಂಶ ಬೆಳೀತೆ ಅಂತ ಹೇಳಿದೆ. ಆದ್ರೂ ನಿಮ್ಮ ತಂದೆಯವರು ಒಲ್ಲೆ ಅಂದ್ರು. ಆದ್ರೂ ನಾ ಬಿಡ್ಲಿಲ್ಲ. ಕಟ್ ಪಾಟ್ ಮಾಡಿ ನಾನು ಮದುವೆ ಆಗು ಅಂತ ನಿಮ್ಮ ತಂದೆಯವರು ಒಲ್ಲೆ ಅಂತ, ನಾನು ಆಗು ಅಂತ ನಿಮ್ಮ ತಂದೆಯವರು ಒಲ್ಲೆ ಅಂತ ಅಂದ್ರ ಮದುವೆ ನಮ್ಮ ಅಪ್ಪಗೆ ಬ್ಯಾಡಾಗಿತ್ತು, ಬೇಕಾಗಿತ್ತು. ನನಗ ಬೇಕ. ನನಗ್ಯಾಕ ಅಂದ್ರೆ ಸ್ನೇಹಿತಲ್ಲ, ಕಾಳಜಿ. ಕಾಳಜಿ, ನಿಮ್ಮ ವಂಶ ಬೆಳಿಬೇಕು ಅನ್ನೋ ಕಾರಣದಿಂದ ಹೇಳಿದೆ. ಆದ್ರೂ ಕಟ್ಪಟ್ ಮಾಡಿದಾಗ ನಿಮ್ಮ ತಂದೆಯವರು ಮದುವೆ ಆಗೋದಕ್ಕೆ ಒಪ್ಕೊಂಡ್ರು. ಇನ್ನೊಂದು ಗುಂಡ ಏನ್ರಿ ಅದೇನಾಗಿದೆ ಅಂದ್ರೆ ನಿಮ್ಮ ತಾಯಿಯವ್ರನ್ನ ಸಿನ್ನೂರಿಗೆ ಹೋಗಿ ಗೀತಮ್ನ ಪ್ರಪ್ರಥಮ ಬಾರಿಗೆ ನೋಡಿದವನೇ ನಾನು. ಅನಿಸಿತ್ರಿ ನನ್ನ ತಲೆ ಇಟ್ಟು ಚುರುಕಿರ್ಬೇಕಾದ್ರೆ ಯಾವನೋ ಬಾಜು ಮನೆಯವನ ಬೀಜ ಬಿತ್ಯಾನ. ಇದು ಬಾಜು ಮನೆ ಅಲ್ಲಿ, ಇದು ನಮ್ಮ ಮನೆ ಕಾಂಪೌಂಡ್ ಒಳಗಿಂದ. ಇದು ಮುಚ್ಚವೆ ಎಲ್ಲದಕ್ಕೂ ಅಪಾರ್ಥ ಭಾವಿಸ್ಕೊಳ್ಳೋದನ್ನ. ಈಗ ನಿಮಗ ನಾ ಕಾಕ ಅಲ್ಲಿ ಅಲ್ಲ ಹೋಗ್ಬೇಡ ಮುಚ್ಚವೆ. ಕಾಕ ಗೀಕ ಅನ್ಕೋತ ಹುಚ್ಚಪ್ಪ ಹಾಗಲ್ಲದು. ನೀ ನೋಡಿದಂದ್ರೆ ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಉಡಿಯಲ್ಲಿ ಹಣ್ಣು ಹೂವು ಕಾಯಿ ಇಟ್ಟು ನೋಡ್ಕೊಂಡ್ ಬರ್ತಾರಲ್ಲ, ಹಿರಿಯರಾಗಿ ಶಾಸ್ತ್ರೋಕ್ತವಾಗಿ ನೋಡ್ಕೊಂಡ್ ಬಂದೆ. ಆವಾಗ ನೋಡು ಮದುವೆ ಆಯ್ತು. 1 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ, 2 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ, 3 ವರ್ಷ ಆದ್ರೂ ಮಕ್ಕಳಾಗ್ಲಿಲ್ಲ. ಆಗ್ಲೇ ಇಲ್ಲ. ನೀವಿದ್ರು ನಾನು ನಾಯನ್ ಉದಿನ ಕಡೆ ಹಚ್ಬೇಕಲ್ಲಿ. ಹಂಗಲ್ರಿ, ಹಿರಿಯರಾಗಿ ಒಂದ್ ಸ್ವಲ್ಪ ಉಪಾಯ ಹೇಳ್ತಿದ್ರಿ. ಆದ್ರೂ ಬಿಡ್ಲಿಲ್ಲ ನಾನು. ನಿಮ್ಮ ತಂದೆಯವ್ರ ನನ್ನ ಹತ್ರ ಬಂದು, ನೋಡ್ರಿ ಪಂಡಿತ್ರೆ ನೀವು ಹೇಳಿದಕ್ಕಾಗಿ ನಾನು ಮದುವೆ ಆಗಿದ್ದೀನಿ, ಅದಕ್ಕಾಗಿ ಪೆಟ್ರೋಲ್ ಆಗಿದೆ ಎಲ್ಲ ಹೇಳಿದ್ದೀನಿ ಅಂತಂದ್ರೆ, ಆದ್ರೂ ನನ್ನ ಮದುವೆ ಆಗ್ತಾ ಇಲ್ಲ, ಮಕ್ಕಳು ಆಗ್ತಾ ಇಲ್ಲ, ಏನ್ ಮಾಡ್ಬೇಕು ಅಂತ ಕೇಳಿದ್ರು. ಆಗ ನಾನು ನೋಡಿದೆ, ನಿನ್ನ ಹೆಂಡ್ತಿನ ಕರ್ಕೊಂಡು ಬಾರಪ್ಪ ಅಂದೆ. ನಿನ್ನ ಹೆಂಡ್ತಿನ ನೋಡಲಾಗಿ ಅವಾಗ ನಿಮ್ಮ ತಾಯಿಯವರಿಗೆ ನಾಗದೋಷ ಇತ್ತು. ನನ್ನ ಲೆಕ್ಕನ ಹರಿಯವಲ್ತಲ್ಲ ನನಗೆ. ಈಗ ಮದುವೆ ಆದವ ನಮ್ಮಪ್ಪ, ಹೌದು, ಅವ ದವಾಖಾನಿಗೆ ಕರ್ಕೊಂಡು ಹೋಗ್ಬೇಕು. ಇವನ್ ಕಡೆ ಕರ್ಕೊಂಡು ಹೋಗಿ ಯಾವ ದೋಷ ಇತ್ತು? ನಾಗದೋಷ ಇತ್ತು. ಅದು ಅಂತ ಹೇಳಿ ಎತ್ತಿರ್ಬೇಕವ. ಅದು ಏನಾಗಿತ್ತಂದ್ರೆ ನಿಮ್ಮ ತಾಯಿಯವರು ಇದಕ್ಕೆ ಹೋಗ್ಬೇಕಾದ್ರೆ ಕಂಟಿಲಿ ಬರ್ಬೇಕಾದ್ರೆ ಅದಕ್ಕೆ ಒದ್ದು ಬಿಟ್ಟಿದ್ದಾರೆ ಅವರು ನಾಗರಾವಿಗೆ. ಅದು ದೋಷ ಐತಲ್ಲ, ಅದಕ್ಕಾಗಿ ಪರಿಹಾರ ಮಾಡಿ ಅಂತ ನನ್ನ ಹತ್ರ ಬಂದಿದ್ರು. ಆಗ ನಾನು ನಿಮ್ಮ ತಂದೆಯವ್ರಿಗೆ ಹೇಳಿದೆ, ನೋಡಪ್ಪ ರಾತ್ರಿ 12 ಗಂಟೆಗೆ ಸರಿಯಾಗಿ ನಿನ್ನ ಹೆಂಡತಿಯನ್ನು ನಮ್ಮ ಆಶ್ರಮಕ್ಕೆ ಕರ್ಕೊಂಡು ಬಂದ್ಬಿಡು ಅಂದೆ. ನಿಷ್ಠಾವಂತ ನಿನ್ನ ತಂದೆ ಕರೆಕ್ಟಾಗಿ 11:45ಕ್ಕೆ ಕರ್ಕೊಂಬಂದ್ಬಿಟ್ಟ.
ವೀರ ಪರಂಪರೆ ವಂಶ ರೀ ನಮ್ದ. ಆವಾಗ ನಿಮ್ಮ ತಂದೆಯವ್ರ ಹೊರಗಡೆ ಕುಡಿಸಿ ನಿಮ್ಮ ತಾಯಿಯವ್ರನ್ನ ಆಶ್ರಮ ಒಳಗೆ ಕರ್ಕೊಂಡು ಹೋದೆ. ನೀವು ನಿದ್ದೆನೂ ನಿಚ್ಚಳ ಮಾಡಿದ್ನಲ್ಲಿ ಇವ. ನಮ್ಮಪ್ಪ ಅಲ್ಲಿ ಆಶ್ರಮದ ಹೊರಗೆ, ನಮ್ಮವ್ವ ಆಶ್ರಮದೊಳಗೆ. ಕಂಟಿನ್ಯೂ ಸ್ಟೋರಿ ಇಂಟ್ರೆಸ್ಟ್ ಐತಿ. ಆಮೇಲೆ ಒಂದು ದೊಡ್ಡ ಮಂಡಲ ಬರೆದು ದೊಡ್ಡದು ನಿಮ್ಮ ತಾಯಿಯವ್ರನ್ನ ಸೆಂಟರ್ದಲ್ಲಿ ಕೂಡಿಸಿ, ಯಾಕ ಸೈಡಿಗೆ ಒಳ್ಳೆದಿಲ್ಲ ಅದು ಮಂಡಲ ಸೆಂಟರ್ದಲ್ಲಿ ಕೂಡಿಸ್ಬೇಕು ಅವ್ರನ್ನ. ಅಲ್ಲಿ ಕುಂಡ್ರಿಸಿ ಮಂತ್ರ ಪಠನ ಮಾಡುವಾಗ ಒಮ್ಮೊಮ್ಮೆ ಬುಸ್ ಬುಸ್ ಅಂತ ಆವಾಜ್ ಬರ್ತಿತ್ತು. ಬುಸ್ ಬುಸ್ ಅದು ಕಿಟಕಿಯಾಗಿ ನಿಂತು ಒದರುದು. ಅದು ನನ್ನ ಕಳಿಸ್ಬೇಡ ಅಂತ. ಒಳಗಿಂದ ಅದು ಒಳಗ, ಇದು ಹೊರಗ. ಆವಾಗ ನಾನು ಕಟ್ಪಟ್ ಮಾಡಿ ಒಂದು 2 ಮಂತ್ರ ಹೇಳುತ್ತಕ್ಕೆ ಒಂದು ಉತ್ತು ಬೇರು ಬೇರು ಅದು ಕಟ್ಪಟ್ ಮಾಡಿದಾಗ ಬರೋದು. ಈ ತೂತು ಬೇರೆ ಬಂತು. ಅದನ್ನು ಮಂತ್ರಿಸಿ ನಿಮ್ಮ ತಾಯರ ಕಟ್ಟೆ ನೋಡೋಣ. ಪ್ರತಿದಿನ 3 ಸಲ ತೇನು ನೀರನ್ನು ನುಂಗಿ ಬಿಡು ಅಂತ ಹೇಳಿದಕ್ಕಾಗಿ ಅವ್ರು ಅಷ್ಟು ಮಾಡಿದ್ರು. 1 ವರ್ಷದಲ್ಲಿ ನಿನ್ನ ಜನನ ಅಂದ್ರ ನಾ ಮನುಷ್ಯರ ಗುಡ್ಡದವ ಅಲ್ಲ. ಮತ್ತ ಗಪ್ಪ ಹರ್ಕೊಂಡ್ರು ಮಾರ ನಿಮ್ಮ ಬೇರೆ ಗುಡ್ಡದವ. ಮುಚ್ಚಬಾಯ್, ದಡ್ಡ ಗಂಡ ಓದು. ಬೇರೆ ಹುಟ್ಟಿದವಂದ್ರೆ ಎಷ್ಟು ಅಪಾರ್ಥ ಆಗತ್ತದು. ಹಾಗಲ್ಲ, ಬೇರಿನ ಪ್ರಭಾವದಿಂದ ಹುಟ್ಟಿದವನು ನೀನು ಅಂತ ಹೇಳ್ಬೇಕಾಗ್ತದೆ. ನಿಮ್ಮ ಆಶೀರ್ವಾದದಿಂದ ಹಂಗಂದ್ಬಿಟ್ಟು ನಡೆಯುತ್ತದು. ಮತ್ತೆ ಯಾರು ಹುಡುಕಾಡಕತ್ತೀಗ? ಏನು ಕಳ್ಕೊಂಡೇನೋ? ನನಗೊಂದು ಉಪ್ಪು ಖಾರ ಮಾಡ್ರಿ. ಉಪ್ಪು ಖಾರ ನಂಗೆ ಮಾಡಕ್ ಬರಂಗಿಲ್ಲ. ತರ್ಬೇಕು ಅವನು ಕಿರಾಣಿ. ಈಗ ನಮ್ಮ ಅಪ್ಪಗೆ ಮಾಡ್ರಿ ಅಲ್ಲ, ಮಾಡಿದ್ನಲ್ಲ. ಹಂಗ ನನಗೂ ಒಂದ್ರಿ. ಅದು ಚಲೋ ಬಿಡೋ ಮರ. ಈಕಿನ ಕೈಯಾಗ ಯಾವ ತಡಿತಾನ? ಏನಾಯ್ತು? ನನ್ನ ಹೆಂಡತಿ ಸಲುವಾಗಿ ಸಾಕಾಗೈತ್ರಿ. ಹೌದು, ಎಲ್ಲರೂ ಹೆಂಡ್ರ ಸಂಬಂಧ ಸಾಕಾಗೈತಾರ. ಯಾರು ಜೀವಂತವ್ರು ಹೇಳಿಲ್ಲ. ಕುಂತ್ರು ಹೊಡಿತಾಳ, ನಿಂತ್ರು ಹೊಡಿತಾಳ. ಪದ್ಧತಿ ಐತೆ ಅವ್ರದ್ದು. ಅಡಿಗೆನು ನಾನ ಮಾಡಬೇಕು, ಕೆಲಸನ ಅದು. ಬಾಂಡೆನು ನಾನ ತಿಕ್ಕಬೇಕು. ನೋಡ್ರಿ ಇಲ್ಲಿ ಗೆರಿ ಎಲ್ಲ ಅಳಿಕೆ ಹೋಗ್ಬಿಟ್ಟು. ಗೆರಿ ಬಾಂಡೆ ತಿಕ್ಕಿದಕ್ಕೆ ಹೋಗ್ಯಾವ ನೀವು? ಬಾಂಡೆ ಅಂದ್ರೆ ಅಷ್ಟು ಬಾಂಡೆ ತಿಕ್ಕಿ ಅಂದೆ. ನೋಡ್ರಿ ಹಾಸಿಗೆನು ನಾನ ಹೋಗಿಬೇಕು. ಗಲ ಕಿರಿಕಿರಿ ಮಾಡ್ತಾಳ್ರಿ. ಈಗ ನಾ ಹೇಳ್ದಂಗೆ ಕೇಳ್ಬೇಕಾಕಿ. ಅಂಥದ್ದೊಂದು ಏನಾರ ಅದು ನೀನು ಹೆಂಡತಿ ನೋಡ್ಲಾಗಿ ಅವಳು ಇಷ್ಟೆಲ್ಲ ಕೆಲಸ ಮಾಡ್ತಾಳಂದ್ರೆ ಅವಳು ಇಲ್ಲೇ ಅವಳಲ್ಲ. ಕೇರಳದವಳು ಅವಳು. ನಾಯಿ ತಲೆಯಾಗ ಮಾಡಿಸ್ಯಾರ ಅವರು. ಅದ್ಯಾಂಗ ಮಾಡ್ಸಕ್ ಬರ್ತೈತಿ? ಅಯ್ಯೋ, ಎದ್ರಾಗ ಮಾಡಿಸ್ತಾರಂತ ನೀ ಯಾಕೆ ವಿಚಾರ ಮಾಡ್ತಿದ್ದಾನ? ವಿಚಾರ ಮಾಡ್ಕೋಬೇಡ. ಒಂದಿಷ್ಟು ವಸ್ತುಗಳು ಸಿಗ್ತಾವ, ಒಂದು ತಗೊಂಬ ನೀನು. ಏನ್ರಿ ಅದು? ನರಳು ಸುತ್ಕ, ಮರಳು ಮಾತಂಗಿ, ಹಿಪ್ಲಿ, ತಾಳಸಂಗ, ಒಳಮುಚ್ಚಗ, ಹೊರಮುಚ್ಚಗ ಅಂತ ಸಿಗ್ತಾವ. ಏನ ಅನ್ನಪ್ಪ ಇವ. ಇದು ಹಳೆ ಬಿಡು ಸಾಕು. ಕೆಡಿಸ್ಬೇಡ. ಹಳಿಸಿದ್ ಮುಚ್ಚಿದೆ ಒಣ ತೆಗೆದು ನನಗೂ ಕುಂಡ್ರಬೇಡ. ನೀನು ಕೆಲಸ ಮಾಡಿ ಬರೆದು ಕೊಡ್ರಿ. ಬರೆದು ಕೊಡೋದು ಬೇಡ, ನಂಗೆ ರೊಕ್ಕ ಕೊಟ್ಬಿಡು. ಅದು ಅಮೌಂಟ್ ನಾನು ಕೊಟ್ಬಿಡು, ನಾನು ತಂದ್ಬಿಡ್ತೀನಿ. ಅದನ್ನ ಎಷ್ಟು ಬೇಕು ತೆಗಿಬೇಡ ಬಿಡು. ರೊಕ್ಕ 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 ಎಷ್ಟು ಬೇಕು ನಿಂಗೆ? ರೊಕ್ಕ ರೊಕ್ಕ ಅದು ಅದ್ರ ಈ ಸರ್ ಬೀಳು ಕಾಣ್ತಾವ. ಹಂಗಲ್ರಿ, ಜಳಕ ಮಾಡಿನಲ್ಲ, ಚಡ್ಡಿ ಚೇಂಜ್ ಆಗ್ಬಿಟ್ಟೈತೆ. ಪೂರ್ಣೆ ಅದು ಫೋನ್ಪೇ ಮಾಡ್ತೀನಿ. ಫೋನ್ಪೇ ನನ್ನ ಸಿಮ್ ತೂತ್ ಬಿಡತ್ತೆ. ಬೇಡ, ಕೈಯಾಗ ರೊಕ್ಕ ಕೊಡು, ತೊಗೊಂಬರ್ತೀನಿ ನಾನು. ಆಮೇಲೆ ಒಂದು ಈ ಸೈಜಿನ ಕರಿ ಕುಂಬಳಕಾಯಿ ಬೇಕಾಗ್ತದೆ. ಈ ಸೈಜಿಂದ? ಹೌದು. ಒಂದು 300 ಫೂಟಿಂದ ಒಂದು ಶಿವದಾರ ಬೇಕಾಗ್ತದೆ. ಎಲ್ಲಿ ಕಡ್ತಾ ನೀವು ಇದನ್ನ? ಆ ಕುಂಬಳಕಾಯಲ್ಲಿ ಪೋಡಿಸಿ ನೀನು ಮುಗಿಗೆ ಜೋತ್ ಬಿಡ್ಬೇಕು ನಾನು. ನಮ್ಮ ಮಂತ್ರ ಶಕ್ತಿಯಿಂದ ಈಟಾಗ್ತದೆ ಅದು. ಅಲ್ರಿ, ಇಟ್ಟಿದ್ದು ಈಟಾಗುತ್ತಾ? ಹೌದು. ನೀನು ಹೇಳ್ತಿ ಭಾರಿ ಮಾಟಗಾರ್ತಿ ಆಕಿ. ಹೌದ್ರಾ? ಆಕಿನ ಪಳಗಿಸ್ಬೇಕಲ್ಲ ನಾವು. ಅದಕ್ಕಾಗಿ ಒಂದು 18 ಫೂಟಿನ ತಗಡಬೇಕು. ಯಾಕ ನಿಮ್ಮ ಆಶ್ರಮ ಸೊರಾಕತ್ತೈತನ? ಮಂಜಿಗೆ ಹಣಿ ಬೀಳಾಕತ್ತೀವಿ. ಯಾವ ನಿನ್ನ ದೋಷ ಅದಾವ. ಅದ್ರ ಮೇಲೆ ಕುಂತು 18 ದಿವಸ ಅದ್ರ ಮೇಲೆ ಕುಂತು ಬರಿಬೇಕು ನಾನು. 18 ದಿನ ಬರಿಬೇಕಾ? ಹೌದು. 18 ಫೂಟ್ ತಗಡ ಮೇಲೆ 18 ದಿವಸ ಬರಿಬೇಕು. ಆಮೇಲೆ ಅದನ್ನ ಮಡಿಸಿ ನೀನು ಕೊಳ್ಳಿ ಕಟ್ಬೇಕು ಅದನ್ನ. ಹೊರೆ ಅಸಹ್ಯ ಅದಂಗ. ಯಾಕ 18 ಫೂಟಿನ ತಗಡು ನನ್ನ ಕೊಳ್ಳಕ್ ಕಟ್ತೀರ? ಹೌದು. ಅದನ್ನ ಅಡ್ಡ ಕಟ್ತೀರ, ಉದ್ದ ಕಟ್ತೀರ? ಹಿಂಗೆ ಕಟ್ಟಿಬಿಟ್ಟಿನಿ ಅಂದ್ರೆ ಟ್ರಾಫಿಕ್ ಜಾಮ್ ಮಾಡ್ತೀನಿ ನೀನು. ಹಿಂಗೆ ಕಟ್ಟಿಬಿಡ್ತೀನಿ ಉದ್ದ. ಹಿಂಗೆ ಅಡ್ಡಾಡ್ಬೇಕು ನೀನು. ಇಷ್ಟೆಲ್ಲ ಮಾಡಿಬಿಡು ಗುಂಡ. ಆಮೇಲೆ ಹೇಳ್ತೀರಿ ಆಕಿ ಸುಮ್ಮನೆ ಕುಂತಾಗ ಒಂದು ಸ್ವಲ್ಪ 1-2 ಕೂದಲ ಕಿತ್ಕೊಂಬ ಆಕಿ. ಸುಮ್ಮ ಕುಂಡ್ರಂಗಿಲ್ರಿ ಆಕಿ. ಏನ್ರ ಮಾಡ್ತಿರ್ತಾಳಿಲ್ಲ? ಮಕ್ಕೊಂಡಾಗ ಅದು ಒಂದ ನೋಡ್ರಿ. ಮಕ್ಕೊಂಡಾಗ ಸಣ್ಣ ಕೂದಲ ಚೊಕೊಂಬಂದ್ಬಿಡು. ಸಣ್ಣದು ಹುಡುಕಾಡಿ ತೊಗೊಂಬಂದ್ಬಿಡು. ಅದ್ರಾಗ ಮಾಡಿಸ್ಬಿಡ್ತೀನಿ. ಯಾಕಂದ್ರೆ ಅವ್ರು ಅದ್ರಾಗ ಮಾಡಿಸಿರಾದ್ಮೇಲೆ ನಾವು ಬೇರೆದ್ರಾಗ ಮಾಡಿಸ್ಬಿಡ್ತೀನಿ.
ಜಗತ್ತಿನಾಗ ಇಟ್ಟೆಲ್ಲ ನಡೀತಾವ. ಏ ಹುಚ್ಚ, ಎಷ್ಟೋ ಮಂದಿ ನಾ ಮುಟ್ಟಬೇಕಾರು ಜಗ್ಗಿದವ್ರು ಅದಾರ. ಹೌದ್ರಾ? ನಿಮ್ಮ ತಾಯಿನ ಪ್ರಶ್ನಿಸಿದ ನೋಡಿದ್ದೆ ನಾನೇ. ನೀವನ್ರಿ? ಯಪ್ಪ ಕಾಕ. ಇರ್ಲಿ 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 ಇರ್ಲಿ, ಅಷ್ಟು ಮಾಡಿಬಿಡೋ ಗುಂಡ. ನೀನು ಹೇಳ್ತೀನಿ ನಾಯಿ ಕುಂಡು ಎಡ್ದಾಗ ಹಿಂದೆ ಕುಯ್ 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 ಅಂತ ಅಡ್ಡಾಡಿರ್ಬೇಕು. ಸಾಕ್ಷಾತ್ ನನ್ನ ಸಲುವಾಗಿ ದೇವ್ರ ಕಳಿಸಿದಂಗ ಆತ್ ನೋಡ್ರಿ. ನಾ ನಿಮ್ಮ ಮನೆತನ ಮೇಲೆ ಬಿದ್ದು ಸಾಯ್ ನೋಡ್ರಿ. ಇನ್ ಮ್ಯಾಗೆ ಗುಂಡನ್ನು ಹೊಡ್ತ ನೋಡ್ರಿ.